ನಮಸ್ಕಾರ. ನೀವು ನೋಡ್ತಿದ್ದೀರ ವಿಶ್ವನಾಥ್ ಅನಿಸಿದ್ಲು ಈ ಬ್ಲಾಗ್ ಸ್ಟೆಪ್ ಆಫ್ ಮನೆಯಿಂದನೇ ಸ್ಟಾರ್ಟ್ ಆಗತ್ತಿದ್ದು. ಹಂಗೆ ಇವತ್ತು ಭಾಳ ಕೆಲಸ ಅದಾವ, ಬ್ಯಾಂಕಿಗೆ ಹೋಗೋದು ಆದಿದ್ದು ಭಾಳ ಕೆಲಸ ಅದಾವ. ಅಂದ್ರೆ ಇವತ್ತು ಅಟೆಂಡೆನ್ಸ್ ಒಂದು ಹಾಕೋದೈತಿ NSS ಏನೇನು ಸೀನ್ ಹಾಕೈತಿ ನೋಡಮ್ಮ ಬಾರಿ. ಇನ್ ಕೇಸ್ ಯಾರು ಹೊಸಬ್ರು ಬಂದಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿ ಬಾರಿ. ಫಟಾಫಟ್ ಕಾಲೇಜ್ ಮುಗಿಸಿ ನಿಮ್ಗೆ ಕಾಲೇಜು ಸ್ಟಾರ್ಟ್ ಮಾಡೋಂಗಿಲ್ಲ, ಕಾಲೇಜ್ ಮುಗಿಸಿದ ಬ್ಯಾಂಕ್ನಾಗ ಹೋಗ್ತೀನಿ, ಬ್ಯಾಂಕ್ನಾಗ ಸ್ಟಾರ್ಟ್ ಮಾಡ್ತೀನಿ ಬ್ಲಾಗ್. ನಿಮ್ಗೆಲ್ಲ ಸಿಗ್ತೇನೆ ಸೀದಾ ಈಗ ಕಾಲೇಜ್ನಾಗ. ಹೂವು ಮುಳ್ಳು ಜೋಡಿಯಾಗಿ ಬಾಳೋದೇಕೆ ಹೇಳು, ಬೇರೆ ಮಾಡು ಕೈಗಳ ಮೇಲೆ ಹೋರ. ಓಕೆ ಗೈಸ್, ಫೈನಲಿ ಕಾಲೇಜ್ ಅಂತೂ ರೀಚ್ ಆಗಿವಿ. ಎಲ್ಲ ಕ್ಲಾಸನ್ನಂತೂ ಮುಗಿಸಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಅದಕ್ಕಂದ್ರೆ ನನಗಂತೂ ಟೈಮ್ ಸಿಗಲಿಲ್ಲ. ಬಂದು ರೀಚ್ ಆಗೋಕ್ಕೆ 9:30 ಆಯ್ತು. ಒಂದು ಕ್ಲಾಸ್ ಅಂತ ಬಂತಾಗಿ ಆ ಕ್ಲಾಸ್ ಅಂತ ಎಲ್ಲ NSS ಏನೇ ಇತ್ತು ಅವತ್ತು ಏನೇ ಸಹಿ ಮಾಡೋದು ಏನೇ ಇತ್ತು ಅದಂತೂ ಆಗೈತಿ, ಕ್ಲಿಯರ್ ಅಂತೂ ಆಗೈತಿ. ಹಾಗೆ ಫಟಾಫಟ್ ಬ್ಯಾಂಕಿಗೆ ಬಂದಿವಿ. ಬ್ಯಾಂಕಿಂದ ಎಲ್ಲ ಕೆಲಸ ಮುಗಿಸಿ ಟೈಮ್ ಚೆಕ್ ಮಾಡಿ ಮತ್ತು ಅವ್ರು ಊಟಕ್ಕೆ ಹೋದ್ರಂದ್ರೆ ಜೈ ಹಿಂದ್ ಜಿಂದಾಬಾದ್ 3-4 ಗಂಟೆ ಮಟ್ಟ ಜಗ್ತಾರವ್ರ. ಮತ್ತು ಇಲ್ಲೇ ನಾವು ಕುಂದಿರೋದಾಕೈತಿ. ಈಗ ಈ ಥರ ಆಕೈತಿ. ಬರೀ ಫಟಾಫಟ್ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸಿ ಫೈನಲಿ ಕೆಲಸ ಅಂತೂ ಮುಗಿಸಿದ್ವಿ. ಟೈಮ್ ಅಂತೂ ಆಗೈತೆ ಬಿಡ್ರಿ, 3 ಆಗೋದು ಬಂದೈತಿ. ಏನು ಮಾಡೋಕ್ಕೆ ಬರಲ್ಲ. ಅಂದ್ಕೊಂಡಿದ್ದಂಗೆ ಆತು ಪುಣ್ಯಕ್ಕೆ. ಇಲ್ಲಕಂದ್ರೆ ಲೇಟ್ ಆಗಿತ್ತಂದ್ರೆ 4 ಗಂಟೆ ಮಟ್ಟ ಇಲ್ಲೇ ಕುಂದ್ಬೇಕು. ಕ್ಲೈಮೇಟ್ ಒಂದು ಚಲೋ ಐತ್ರಿಪ್ಪ ಇವತ್ತು, ಸ್ವಲ್ಪ ಅಡ್ಡಾಡೋಕೆ ಮಜಾ ಬರತೈತಿ. ಅದಕ್ಕೆ ಕ್ಲೈಮೇಟ್ ಅಂದ್ರೆ ಚಲೋ ಐತಿ ಸ್ವಲ್ಪ. ನೋಡು ಹೋಗಮ್ಮ ಈಗ ಇರಕ್ಕೆ ಅಡ್ಡಾಡೋಕೆ ಮನ್ಸಾಕೈತಿ ಬಿಡ್ರಿ. ಈಗ ಅದಕ್ಕಂತ ಸ್ವಲ್ಪ ತಂಪೈತಿ, ಬಿಸಿಲು ಇಲ್ಲ, ಆ ಕಡೆ ಮಳೆನೂ ಇಲ್ಲ. ಇಂಥ ಕ್ಲೋಡ್ ಟೈಮೆಂಟ್ ಅಡ್ಡಾಡೋಕ್ಕಂತೂ ಮಸ್ತ್ ಆಕೈತಿ. ಆದರೆ ಏನು ಮಾಡ್ಬೇಕು, ಮತ್ತು ಚಾರ್ಜ್ ಆಗ್ಬೇಕಲ್ಲ ಬಾಡಿ. ನಾವು ಅಡ್ಡಾಡೋಕೆ ರೆಡಿ, ಬಾಡಿ ಚಾರ್ಜ್ ಆಗ್ಬೇಕಲ್ಲ. ಫಟಾಫಟ್ ಹೋಗಮ್ಮ. ಇನ್ ಕೇಸ್ ಯಾರು ಹೊಸ ಬಂದಿದ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾತು ಮರಿಬೇಡ್ರಿ. ಹಂಗೆ 12 ಸಬ್ಸ್ಕ್ರೈಬರ್ ಅದಕ್ಕೆ ಬಂದಾರ. 12 ಅಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ ಕಂಪ್ಲೀಟ್ ಮಾಡಿಬಿಡ್ರಿ. ನಾಡೋಕೆ ಕೇಳು ಜೀವನ ಒಂದು ತೂಗುಯ್ಯಾಲೆ, ಯಾಕೆ ನೀನು ಹೇಳು ಭೂಮಿ. ಓಕೆ ಗೈಸ್, ಫೈನಲಿ ಮನೆಗಂತೂ ರೀಚ್ ಆಗಿ ಚೆಕ್ ಮಾಡಿರಿ. ಎಷ್ಟು ಟೈಮ್ 5:30 ಆಯ್ತು. ಈಗ ಮನೆಗೆ ಬಂದು ಇಟ್ಟೇವಿ. ಅದು ಕ್ಲೈಮೇಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಬಿಡ್ರಿ. ನನಗೆ ಇನ್ನೂ ಹೊರಗೆ ಅಡ್ಡಾಡ್ಬೇಕು ಅನ್ಸಾತಿದೆ. ಏನು ಕೆಲಸ ಇಲ್ಲಲ್ಲ ಮತ್ತು ಇದಕ್ಕೆ ಫಾಲ್ತು ಅಡ್ಡಾಡೋದು ಅಂತೇಳಿ ಸುಮ್ಮನೆ ಆಗದೇವಿ. ಕ್ಲೈಮೇಟ್ ಅಂದ್ರೆ ಇವತ್ತಂದ್ರೆ ಮಸ್ತ್ ಇತ್ತು. ಅಡ್ಡಾಡಕ್ಕಂತೂ ಮಸ್ತ್ ಇತ್ತು. ಮಳೆ ಬಂದಿತ್ತು, ದೊಡ್ಡ ಪಿಕ್ಚರ್. ಬರ್ರಿ ಒಳಬಟ್ಟು ಮನೆಗಂತೂ ರೀಚ್ ಆಗೇವಿ. ನೋಡಮ್ಮ ಇನ್ನೂ ಏನೇನು ಸೀನ್ ಹಾಕಿದ್ವಿ ಕಾಲೇಜಿಂದ. ಸೆಕೆಂಡ್ ಇಯರ್ ಫಸ್ಟ್ ಇಂಟರ್ನಲ್ ಬರೋದವ. ಲೇಟೆಸ್ಟ್ ನ್ಯೂಸ್ 30-31 ತಾರೀಕು ಅಲ್ಲ. ನೋಡಮ್ಮ ಏನು ಸೀನ್ ಹಾಕಿದ್ವಿ. ಬರ್ರಿ ಫ್ರೆಶ್ ಅಪ್ ಆಗಿ ನಿಮ್ಗೆ ಸಿಗ್ತೀವಿ. 5 minutes later. ಓಕೆ ಗಾಯ್ಸ್, ಫೈನಲಿ ಫ್ರೆಶ್ ಅಪ್ ಅಂತೂ ಆಗಿದ್ವಿ. ಹಂಗೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಓದಾಕ್ ಕುಂದಿದ್ವಿ. 12 ಗಂಟೆ ಮಟ್ಟ 12 ಗಂಟೆ ಮಟ್ಟ ಓದೋ ಸೀನ್ ಇರೋಂಗಿಲ್ಲ. ಬರೀ ಇಂಥದೆಯ ಒಂದು ತಾಸು ಸ್ವಲ್ಪ ಬುಕ್ ಹಿಡಿದ್ವಿ. ಆಮೇಲೆ ಫೋನ್ ಹಿಡ್ಕೊಂಡು ಕೊಡ್ತೀವಿ 12 ಗಂಟೆ ಮಟ್ಟ. ಹೆಂಗೆ ಟೈಮ್ ಹೋಗಿದ್ದು ಗೊತ್ತಿಲ್ಲ, ಫೋನ್ ಹಿಡಿದು ಹೆಂಗೆ ಟೈಮ್ ಹೋಗ್ತಿತ್ತು ಅನ್ನೋದು ಗೊತ್ತಿಲ್ಲ. ಬುಕ್ ಹಿಡಿದಂದ್ರು ಆರಾಮ್ಸೆ ಹಗಲಂಗಳ ಟೈಮ್ ನೋಡಿದ್ರು ಅಲ್ಲೇ ನಿಂತಿರ್ತದೆ, ಸ್ಟಕ್ ಆಗತ್ತಿತ್ತು ಅನ್ಸಾಗ್ತೈತಿ. ಅರೆ ಯಾರು ಕ್ಯಾ ಬಾತ್ ಕರ್ ರहे हो यार, भाई साहब मतलब कुछ भी बोलोगे. ಈಗ ಫೋನ್ ಹಿಡ್ದಂದ್ರೆ ಟೈಮ್ ಹೋಗ್ತಿತ್ತು ಬಿಡ್ರಿ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್. ಮತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಿದ್ದ. ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್.